ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಈರುಳ್ಳಿಯಿಂದ ಹೇಗೆ ಹೇರ್ ಆಯಿಲ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವೆಲ್ಲ ಸಿಪ್ಪೆ ಎಲ್ಲ ಬಿಸಾಕ್ತೀವಲ್ಲ, ಸೊ ಅದರಿಂದ ಹೇಗೆ ಮಾಡೋದು ಅಂತ ನಾನು ಕ್ವಿಕ್ಕಾಗಿ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ನಾನಿಲ್ಲಿ 1 ಬೌಲು ಈರುಳ್ಳಿ ಸಿಪ್ಪೆನ ತಗೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸಿಪ್ಪೆನ ತುಂಬ ಜನ ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಅದ್ರ ಬದಲು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದರಿಂದನೇ ಹೇರ್ ಆಯಿಲ್ ಮಾಡಿಕೊಂಡು ನಿಮ್ಮ ಕೂದಲು ತುಂಬ ಚೆನ್ನಾಗಿ ಉದ್ದಕ್ಕೆ ದಪ್ಪಗೆ ಬರೋಂಗೆ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು 1 ಬೌಲು ಈರುಳ್ಳಿ ಸಿಪ್ಪೆ, 2 ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ. ಸೊ ಇದು ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ಆಡಿಸಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದನ್ನು ನಾನಿಲ್ಲಿ 200 ml ಕೊಬ್ಬರಿ ಎಣ್ಣೆ ತಗೋತಾ ಇದ್ದೀನಿ. 200 ml ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ 1 ಬೌಲು ಈರುಳ್ಳಿ ಸಿಪ್ಪೆ, 2 ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. ಇದರದ್ದು ಬೆನಿಫಿಟ್ಸ್ ಏನು ನೋಡೋದು ಅಂತಂದರೆ, ನಿಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ತಂಪು ಕೊಡುತ್ತೆ ಮೆಂತ್ಯ. ಸೊ ಹಾಗಾಗಿ ನಾವಿದನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಇದರದ್ದು ಅಂಶಗಳೆಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ಒಂದು 200 ml ಅಂದರೆ ಒಂದು 15-20 ನಿಮಿಷ ನೀವು ಲೋ ಫ್ಲೇಮಲ್ಲಿ ಬಿಸಿ ಮಾಡಿದರೆ ಸಾಕು. ಅದರದ್ದೆಲ್ಲ ಪ್ರಾಪರ್ಟೀಸು ನಿಮ್ಗೆ ಆಯಿಲಲ್ಲಿ ಇನ್ಫ್ಯೂಸ್ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಅದನ್ನು ಆರಕ್ಕೆ ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗ್ತದೆ. ಮತ್ತು ಇಲ್ಲಿ ನಾವು ಈರುಳ್ಳಿ ಸಿಪ್ಪೆನೇ ಯಾಕೆ ತಗೊಂಡಿರೋದು ಅಂತಂದರೆ, ಇದು ಡ್ರೈ ಆಗಿರುತ್ತೆ, ನಿಮ್ಮ ಎಣ್ಣೆ ಬೇಗ ಕೆಡಲ್ಲ, ನೀವು ವರ್ಷಾನುಗಟ್ಲೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡಿ ಇದನ್ನು ಬಿಸಿ ಇದೆಯಲ್ಲ ತಣ್ಣಗಾಗೋಕ್ಕೆ ಬಿಡ್ತೀನಿ. ಸೊ ನನಗೆ ತಣ್ಣಗಾಗಿದೆ ಅಂತ ಅನಿಸಿದ ಮೇಲೆ ಇದನ್ನು ನಾನು ಸ್ಟವ್ವಿಂದ ಹೊರಗಡೆ ತೆಗೆದುಬಿಟ್ಟು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕಂತಂದರೆ, ನೀವು ವಾರಕ್ಕೆ ಮಿನಿಮಮ್ ಅಂದರೆ 2 ಟೈಮ್ಸು ಬುಡಕ್ಕೆ, ಕೂದಲಿನ ಬುಡಕ್ಕೆ ಹಾಕಿ ಮೈಲ್ಡ್ ಮಸಾಜ್ ಮಾಡೋದ್ರಿಂದ ನಿಮ್ಗೊಳ್ಳೆ ಹೇರ್ ಗ್ರೋತ್ ಸಿಗುತ್ತೆ. ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿ ಇದ್ರ ಜೊತೆಗೆ, ಆವಾಗ ಹೇರ್ ಗ್ರೋತು ಫಾಸ್ಟ್ ಆಗುತ್ತೆ, ಏರ್ ಫಾಲಿಂಗ್ ಕಡಿಮೆ ಆಗ್ತದೆ. ಸೊ ತಂಪು ಇರುತ್ತೆ. ನೋಡಿ, ಕಲರೆಲ್ಲ ಚೇಂಜ್ ಆಗಿ ಎಣ್ಣೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ನಿಮಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲಲ್ಲಿ ನಾವು ಸೋಪ್ ಮಾಡೋದು ಹೇಗೆ, ಬಿಸ್ನೆಸ್ ಪರ್ಪಸ್ಗೆ ಕ್ರೀಮ್ ಮಾಡೋದು ಹೇಗೆ, ಜೆಲ್ ಮಾಡೋದು ಹೇಗೆ, ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡ್ಬೋದು. ಇವಾಗ ನೋಡಿ, ಇದು ಆನಿಯನ್ ಹೇರ್ ಆಯಿಲ್ ರೆಡಿಯಾಗಿದೆ. ಪ್ರತಿಯೊಬ್ಬರು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಮತ್ತು ಇದರದ್ದು ಬೆನಿಫಿಟ್ಸ್ನ ತಗೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇದರದ್ದು ಪ್ರಯೋಜನನ ಪ್ರತಿಯೊಬ್ಬರು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.